ಶಿವಮೊಗ್ಗದ ಸೊರಬದಲ್ಲಿ ಕಾಡಾನೆ ಉಪಟಳ ಜಾಸ್ತಿ ಆಗಿದೆ. ಕಳೆದ 4-5 ದಿನಗಳಿಂದ ಮದಗಜ ದಾಂಧಲೆ ಮಾಡ್ತಾ ಇದೆ. ಸೊರಬ ತಾಲೂಕಿನ ಹಲವು ಗ್ರಾಮದಲ್ಲಿ ಬೆಳೆ ನಾಶ ಆಗಿರೋದು ನೋಡಿ. ಶಿವಮೊಗ್ಗದ ಸೊರಬದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿಬಿಟ್ಟಿದೆ ಅಂತೆ. ಕಳೆದ 4-5 ದಿನಗಳಿಂದ ಮದಗಜ ದಾಂಧಲೆ ಮಾಡ್ತಾ ಇದೆ. ಸೊರಬ ತಾಲೂಕಿನ ಹಲವು ಗ್ರಾಮದಲ್ಲಿ ಬೆಳೆ ನಾಶ ಮಾಡಿದೆ ಈ ಮದಗಜ. ಬರಗಿ, ಮಡಸೂರು, ಹೊಳೆಕೊಪ್ಪ ಭಾಗದಲ್ಲಿ ಕಾಡಾನೆ ದಾಳಿಯನ್ನ ಮಾಡಿರೋದು. ಭತ್ತ, ಬಾಳೆ, ಕಬ್ಬು ಸೇರಿ ವಿವಿಧ ಬೆಳೆ ನಾಶ ಮಾಡ್ತಾ ಇರುವ ಕಾಡಾನೆ. ಅರಣ್ಯ ಇಲಾಖೆಯ ವಿರುದ್ಧ ರೈತರು ಮತ್ತು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಡಾನೆಯನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈಗಾಗಲೇ ಬೆಳೆಯೆಲ್ಲ ನಾಶ ಮಾಡಾಕಿದೆ. ಭತ್ತ, ಬಾಳೆ, ಕಬ್ಬು ಇದೆಲ್ಲ ಬೆಳೆಯನ್ನ ನಾಶ ಹಾಕಿ ಆಗಿದೆ. ಒಂದೇ ಒಂದು ಆನೆ ಅದು ಮದಗಜ. ಸೊ ಅದನ್ನು ಹಿಡೀರಿ ಅನ್ನೋ ನಿಟ್ಟಿನಲ್ಲಿ ಈಗ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಬರಗಿ, ಮಡಸೂರು, ಹೊಳೆಕೊಪ್ಪ ಭಾಗದಲ್ಲಿ ಕಾಡಾನೆ ಸಿಕ್ಕಾಪಟ್ಟೆ ಹಾವಳಿಯನ್ನು ಇಡ್ತಾ ಇದೆ. ಎಸ್ಪೆಷಲಿ ವಿಲೇಜಸ್ ಅಲ್ಲಿ ಎಲಿಫೆಂಟು ಆನೆದು ಮೂವ್ಮೆಂಟ್ ಇದೆ, ಹುಷಾರು ಅಷ್ಟೇ ಬಿಟ್ಟರೆ ಇನ್ನೇನು ಜಾಸ್ತಿ ಇಲ್ಲ. ಏನಾದರೂ ಬೆಳಗ್ಗೆ ಎಲ್ಲಾದರೂ ಹೆಜ್ಜೆ ಗುರುತುಗಳು ಯಾರಾದರೂ ಕಂಡ್ರೆ ಮಾಹಿತಿ ಕೊಡಿ. ಇಷ್ಟೊಂದು ಅಲರ್ಟು ಮಾಹಿತಿ ಇಷ್ಟೇ. ಸ್ವಲ್ಪ ನಮ್ಮವ್ರದ್ದು ಪೆಟ್ರೋಲಿಂಗ್ ಸಾಧ್ಯವಾದಷ್ಟು ಒಂಚೂರು ಮಾಡಬೇಕು. ಡಿಸ್ಟರ್ಬೆನ್ಸ್ ಆ ಕಡೆಗೆ ಆಗಲಿ ಇದೆಲ್ಲ ರೆಸ್ಟ್ ಆಗಬೇಕು. ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಅಷ್ಟು ಮಾಡ್ತೀವಲ್ಲ. ಮತ್ತು ಬೇರೆ ಎಲ್ಲ ವ್ಯವಸ್ಥೆ ಇದೆ ಸರ್, ಎಲ್ಲ ಇದೆ.